ಅಫ್ಜಲ್ಪುರದಲ್ಲಿ ಭಯಾನಕ ಸತ್ಯ ಬಹಿರಂಗ. ಭೀಮಾ ನದಿ ವಿಷವಾಗುತ್ತಿದೆಯೇ? ನೀರು ಬದುಕಿನ ಆಧಾರ ಆದರೆ ಇದೇ ನೀರು ವಿಷವಾಗುತ್ತಿದೆ ಎಂದರೆ ಯಾರು ಈ ಮೌನದ ಅಪರಾಧದ ಹೊಣೆಗಾರರು? ಅಫ್ಜಲ್ಪುರ ತಾಲೂಕಿನಲ್ಲಿ ಈಗ ಇದೇ ಪ್ರಶ್ನೆ ಜನರ ಮನಸ್ಸನ್ನು ಕಾಡುತ್ತಿದೆ. ಭೀಮಾ, ಮರ್ಜಾ, ಬೋರಿ ನದಿಗಳಂತ ಸಮೃದ್ಧ ನೀರಿನ ಮೂಲಗಳು ಹೊಂದಿರುವ ಈ ಭಾಗದಲ್ಲಿ ನಿಧಾನವಾಗಿ ನಡೆಯುತ್ತಿರುವ ಒಂದು ಮೌನ ಅಪರಾಧ ಈಗ ಬಹಿರಂಗವಾಗಿದೆ. ಇಂದು ಅಫ್ಜಲ್ಪುರ ಪಟ್ಟಣದಲ್ಲಿ ನಡೆದ ರೈತರ ಸುದ್ದಿಗೋಷ್ಠಿಯಲ್ಲಿ ಜನಪರ ರೈತ ಹೋರಾಟಗಾರರಾದ ಶ್ರೀಮಂತ್ ಬಿರಾದಾರ ಹಾಗೂ ಯುವ ರೈತ ಹೋರಾಟಗಾರ ಗುರುಚಾಂದ್ ಕೌಟೆ ಮತ್ತು ರಮೇಶ್ ಪಾಟೀಲ್ ಅವರು ನೀಡಿರುವ ಹೇಳಿಕೆ ಬೆಚ್ಚಿ ಬೀಳಿಸುವಂತ ಆರೋಪಗಳನ್ನ ಹೊರಹಾಕಿದ್ದಾರೆ. ನೀರಿನ ಕೊರತೆ ಇಲ್ಲ, ಆದರೆ ನೀರೇ ನಾಶವಾಗುತ್ತಿದೆ ಎಂಬವರ ಮಾತುಗಳು ಪರಿಸ್ಥಿತಿಯ ಗಂಭೀರತೆಯನ್ನು ಬಿಂಬಿಸಿವೆ. ಸಕ್ಕರೆ ಕಾರ್ಖಾನೆಯಿಂದ ಹೊರಬರುವ ಮಲಿನ ನೀರು. ಈ ಸಕ್ಕರೆ ಕಾರ್ಖಾನೆ ತಾಲೂಕಿನ ರೇಣುಕಾ ಸಕ್ಕರೆ ಕಾರ್ಖಾನೆ. ರಾತ್ರೋರಾತ್ರಿ ಭೀಮಾ ನದಿಗೆ ಕಲುಷಿತ ನೀರು ಅಂದ್ರೆ ಮಳ್ಳಿ ನೀರು ನದಿಗೆ ಬಿಡಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದ್ದು, ಇದರ ಪರಿಣಾಮ ನದಿ ದಡದ ಹಳ್ಳಿಗಳಲ್ಲಿ ಪ್ರಾಣಿ ಪಕ್ಷಿ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರೇ ಅಪಾಯಕಾರಿಯಾಗಿ ಪರಿಣಮಿಸಿದೆ ಎಂದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಈ ಪರಿಸ್ಥಿತಿ ಕೇವಲ ನಿರ್ಲಕ್ಷ್ಯವಲ್ಲ, ಇದು ಪ್ರಕೃತಿಯ ಮೇಲೆ ನಡೆಯುತ್ತಿರುವ ಗಂಭೀರ ಅಪರಾಧ ಎಂದು ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ತಾಲೂಕಿನ ಕೆರೆಗಳು ಮತ್ತು ಕಾಲುವೆಗಳ ಕುರಿತು ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಇವತ್ತು ಅಫ್ಜಲ್ಪುರ ತಾಲೂಕಿನಲ್ಲಿ ನೀರಿನ ಸಂಪನ್ಮೂಲ ಏನದ ಭಾಳ ದೊಡ್ಡ ಪ್ರಮಾಣದಲ್ಲಿರುವುದರಿಂದ ಅದನ್ನು ಬಳಕೆ ಮಾಡುವಲ್ಲಿ ಇವತ್ತು ಸರ್ಕಾರ ಆಗಲಿ ಮತ್ತು ಇಲ್ಲಿಯ ತಾಲೂಕು ಆಡಳಿತ, ತಾಲೂಕು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡ್ಯಾರ ಅನ್ನೋಂಥ ಆರೋಪವನ್ನು ನಾವು ಇವತ್ತು ಮಾಡ್ತೀವಿ. ಹೆಂಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಪ್ರಮುಖವಾಗಿ ಇವತ್ತು ಭೀಮಾ ನದಿ ನಮ್ಮೊಂದು ನೀರಿನ ಪ್ರಮುಖ ಮೂಲ. ಅದರ ಜೊತೆಗೆ ಇವತ್ತು ಗೌರ್ಬಿ ಹತ್ತಿರ ಆಗಲಿ, ಅದು ಮಹಾರಾಷ್ಟ್ರದಿಂದ ಬಂದಂಥ ಒಂದು ಬೋರಿ ಅದ, ಆ ಬೋರಿ ಆಗಲಿ, ಆಮೇಲೆ ಇವತ್ತು ಅಮರ್ಜಾ ನದಿ ಬಂದ ಕೇಸಿಂದ ಇವತ್ತು ನಮ್ಮಲ್ಲಿ ಗಣಗಾಪುರ ಕೂಡ್ತದೆ. ಅವತ್ತು ಅಮರ್ಜಾ ಆಗಲಿ, ಇಂಥ ಹಲವಾರು ಹಳ್ಳಗಳು ನಮ್ಮ ತಾಲೂಕಿನಲ್ಲಿ ಹರಿದು ಹೋಗುತ್ತಿರುವುದರಿಂದ ಇವತ್ತು ಅವು ಸಂಪೂರ್ಣ ನಶಿಸಿ ಹೋಗ್ಯಾವ. ಸಂಪೂರ್ಣ ನಶಿಸಿ ಹೋಗಿದ್ರಲಿಂದ ಏನಾಗ್ಯದ ಅಂತಂದ್ರೆ, ಇವತ್ತು ನೀರಿನ ಇವತ್ತು ಅಫ್ಜಲ್ಪುರ ಬರಗಾಲಕ್ಕೆ ತುತ್ತಾಲ ಕಾರಣ ಅಂತಂದ್ರೆ ಮೇನ್ ಅದು ನಶಿಸಿ ಹೋದಂಥ ಈ ನದಿಗಳು, ಬೋರಿಗಳಲ್ಲಿಂದ. ಒಂದು ವೇಳೆ ಈ ಸರ್ಕಾರ ಆಗಲಿ, ಇಲ್ಲಿಯ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಕಾಳಜಿ ವಹಿಸಿದ್ರಂದ್ರೆ ಅದನ್ನು ಪುನಃ ನಿರ್ಮಾಣ ಮಾಡಬೇಕು. ಪುನಃ ನಿರ್ಮಾಣ ಮಾಡಿ 200 ಮೀಟ್ರ್ಕೊಂದೊಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ಬೇಕನ್ನೋಂಥದ್ದು ರೈತ ಸಂಘ ಒತ್ತಾಯ ಮಾಡ್ತಾರೆ. ಯಾಕಂದ್ರೆ ಇವತ್ತು ಗೌರ್ಬಿ ಹತ್ತಿರ ಇರೋಂಥದ್ದಾಗಲಿ, ಇವತ್ತು ಬಾದ್ನಳ್ಳಿ ಬಲ್ಯಕ್ಕಿರೋಂಥದ್ದು ಅಮರ್ಜೆ ಆಗಲಿ, ಇವತ್ತು ಮಲ್ಲಾಬಾದಲ್ಲಿ ಇರೋಂಥದ್ದಾಗಲಿ, ಇಂಥವಕ್ಕೆಲ್ಲನೂ ಒಂದು ವೇಳೆ ಪುನಃ ನಿರ್ಮಾಣ ಮಾಡಿ ಹಳ್ಳಗಳು, ಬೋರಿಗಳು ಇಂಥವೆಲ್ಲನೂ ಪುನಃ ನಿರ್ಮಾಣ ಮಾಡಿ ಇವತ್ತು ಅಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ರಂದ್ರೆ ನೀರಿನ ಮೂಲ ಹೆಚ್ಚಾಗ್ತದೆ ಅನ್ನೋಂಥದ್ದು ಒಂದು ಇವತ್ತು ನಾವು ಇದು ಮಾಡ್ತೀವಿ. ಅದು ತಕ್ಷಣ ಇವತ್ತು ನೀರಾವರಿ ಇಲಾಖೆ ತಕ್ಷಣ ಅದನ್ನು ಕೈಗೆತ್ತಿಕೊಳ್ಬೇಕು ಅನ್ನೋಂಥದ್ದು ಒಂದು. ಮತ್ತು ಅದ್ರ ಜೊತೆಗೆ ಇವತ್ತು ತಾಲೂಕಿನಲ್ಲಿ ಹಲವಾರು ಕೆರೆಗಳು ಹೆಂಗಾಗ್ಯಾವ ಅಂತಂದ್ರೆ, ಅದು ಕೆರೆಗಳಿಗೂ ಸರ್ಕಾರಕ್ಕೂ ಯಾವುದೂ ಸಂಬಂಧ ಇಲ್ಲ ಅನ್ನೋಂಥ ಮಾತು ಇವತ್ತು ನಾವು ನೋಡ್ತಾ ಇರ್ತೀವಿ. ಅದು ಯಾರು ಮಾಡ್ಲತ್ತಾರೆ? ಇವತ್ತು ಧರ್ಮಸ್ಥಳದವರು ನಾವು ಏನೋ ಒಂದು ಸಮಾಜ ಕಾರ್ಯ ಮಾಡ್ತೀವಿ ಅಂತೇಳಿ 1 ಪೀಠ 2 ಪೀಠ ಮಾಡಿ ತೆಗೆದು ಇವತ್ತು ಅದನ್ನು ದೊಡ್ಡ ಪ್ರಚಾರ ಗಿಟ್ಟಿಸೋದ್ರ ಮೂಲಕ ಅಲ್ಲಿ ನೀರು ನಿಂದ್ರಲ್ಲ ಪ್ರಚಾರ ಆಗ್ತದೆ ಅನ್ನೋಂಥದ್ದು ಬಿಟ್ಟರೆ ಏನಿಲ್ಲ. ಅದಕ್ಕೆ ಸರ್ಕಾರ ತಕ್ಷಣವೇ ಸುಮಾರು ಒಂದು 15 ಪೀಠ 10 ಪೀಠ ಡೀಪ್ ಮಾಡಿಕೊಂಡು ಇವತ್ತು ಅಲ್ಲಿ ನೀರು ಶೇಖರಣೆ ಮಾಡಿದ್ರೆ ನಮ್ಮ ಇಡೀ ಅಫ್ಜಲ್ಪುರ ತಾಲೂಕು ಬರಗಾಲ ಅನ್ನೋಂಥದ್ದು ನಾವು ಕಾಣಂಗಿಲ್ಲ, ಬರಗಾಲ ಮುಂದೆ ಬರೋಂಗಿಲ್ಲ ಅನ್ನೋಂಥದ್ದನ್ನು ನಾವು ಅದಕ್ಕಾಗಿ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತೀವಿ ಅನ್ನೋಂಥದ್ದು ಒಂದು. ಎರಡನೇದಾಗಿ ಇವತ್ತು ಗೂಳ್ನೂರ ಮತ್ತು ಗತ್ತರಿಗಿಂತಲೆಲ್ಲ ಬ್ಯಾರೇಜ್ ನಿರ್ಮಾಣ ಮಾಡ್ಯಾರ. ಬ್ಯಾರೇಜ್ ಗೇಟ್ ಹಾಕಾಗ ವೈಜ್ಞಾನಿಕವಾದಂಥ ಬ್ಯಾರೇಜ್ ಇಲ್ಲ. ಮತ್ತು ಇವತ್ತು ಈಗಾಗಲೇ ಗೂಳ್ನೂರು ಗೇಟ್ ಏನದ, ಆ ಗೂಳ್ನೂರು ಗೇಟೊಂದು ಇವತ್ತು ಪ್ರಾಬ್ಲಮ್ ಏನಿತ್ತು ಅಂತಂದ್ರೆ, ಆ ಭೂಮಿ ಕಳ್ಕೊಂಡವ್ರಿಗೆ ಸಹಾಯಧನ ಕೊಟ್ಟಿದ್ದಿಲ್ಲ ಅನ್ನೋದು. ಈ ಸಲ ಅವ್ರಿಗೆ ಕೊಟ್ಬಿಟ್ಟದವ್ರು, ಅವ್ರಿಗೆ ಪರಿಹಾರ ಅವ್ರದ್ದೇನದ ಒಂದು ಪರಿಹಾರ ಕೊಟ್ಟರು ಕೂಡ ಅಲ್ಲಿಯ ಗುತ್ತೇದಾರ ಏನು ಮಾಡ್ಲತ್ತಾನಂದ್ರೆ ಇನ್ನೂ ಗೇಟ್ ಹಾಕಲಿಕ್ಕೆ ಹಿಂದೇಟ್ ಹಾಕ್ಲತ್ತಾನ. ಒಂದು ವೇಳೆ ಈ ಮೇ ಮತ್ತು ಜೂನ್ನಲ್ಲಿ ಮಳೆ ಬರುವ ಸಂದರ್ಭದಲ್ಲಿ ಅವ ಮಾಡ್ಲಿಕ್ಕೆ ಹೋದ್ರೆ ನೀರು ನಿಂದ್ರೆ ಹಿಡೀಲಿಕ್ಕೆ ಆಗಂಗಿಲ್ಲ. ಅದಕ್ಕಾಗಿ ತಕ್ಷಣ ಈಗ ಕೆಲಸ ಚಾಲೂ ಮಾಡಬೇಕು. ಮೇ ತಿಂಗಳದಾಗ ತಕ್ಷಣ ಅದು ಗೇಟ್ ನಿರ್ಮಾಣ ಮಾಡ್ಲಿಕ್ಕೆ ಆಗಬೇಕು. ಗೇಟ್ ಒಂದು ವೇಳೆ ಮೇದಾಗ ನಿರ್ಮಾಣ ಮಾಡಿದ್ರಂದ್ರೆ ನಮಗೆ ಜೂನ್ ಬಂದಂಥ ಮಳೆ ನೀರು ತಡೆ ಹಿಡಿಲಿಕ್ಕೆ ಆಗ್ತದೆ ಅನ್ನೋಂಥದ್ದು ಒತ್ತಾಯ ಮಾಡ್ತೀವಿ. ಇದು ಕೆಟ್ಟ ಬೇಜವಾಬ್ದಾರಿ ಗುತ್ತಿಗೆದಾರಿ ಇರೋದ್ರಿಂದ ಅದನ್ನು ತಕ್ಷಣ ಇದು ಮಾಡಬೇಕು. ಒಂದು ವೇಳೆ ಮೇದಾಗ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಅನ್ನೋಂಥದ್ದು ಈ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ನಾವು ಹೇಳಿಬಿಡ್ತೀವಿ. ಅದರ ಜೊತೆಗೆ ತಾಲೂಕಿನಲ್ಲಿ ಭೀಮ ಏತ ನೀರಾವರಿ ಯೋಜನೆಗಳು ಆಗ್ಯಾವ. ಇವತ್ತು ನಾವು ಹೋರಾಟ ಮಾಡಿದ್ರ ಪ್ರತಿಫಲವಾಗಿ ಮೇನ್ ಗೇಟ್ಗಳು ಮಾತ್ರ ಸ್ವಚ್ಛ ಆಗ್ಯಾವ. ಈ ಮತ್ತು ರೈತರ ಹೊಲದಲ್ಲಿರೋಂಥ ಕಾಲುವೆಗಳು ಇನ್ನೂ ಇಲ್ಲಿ ತನೂ ಸ್ವಚ್ಛ ಮಾಡಿಲ್ಲ. ಮೇನ್ ಕಾಲುವೆಗಳನ್ನು ಸ್ವಚ್ಛಗೊಳಿಸ್ಯಾರ. ಮತ್ತು ಎಲ್ಲಿ ಇದು ಮಾಡ್ಯಾರ ಅಂತಂದ್ರೆ ಇವತ್ತು ಭಾಳ ಮಂದಿ ಮಾತಾಡೋದೇನಂತಂದ್ರೆ ಇಂಗಳಿಗೆ, ಬಾದ್ನಹಳ್ಳಿ, ಈ ಕಡೆ ಸಿದ್ನೂರ, ಅಂಕಲಿ ಆ ಕಡೆ ಇನ್ನೂ ಇಲ್ಲಿ ತನೂ ನೀರು ಹೋಗಿಲ್ಲ. ಇವತ್ತು 30 ವರ್ಷದ ಕನಸಿಂದ ಯಾರೇ ಮಾತಾಡೋದು, ಯಾವುದೇ ರಾಜಕಾರಣಿ ಆಗಲಿ ಯಾರೇ ಮಾತಾಡೋದು ಅಂದ್ರೆ ಹಸಿರು ಕ್ರಾಂತಿ ಅನ್ನೋಂಥದ್ದು. ಎಲ್ಲದ ಹಸಿರು ಕ್ರಾಂತಿ? ನೀರು ಬಂದರೆ ಹಸಿರು ಕ್ರಾಂತಿ ಅನ್ನೋಂಥದ್ದು ನಮ್ಮ ಒಂದು ಅಭಿಪ್ರಾಯ ಅದ. ಹಾಗಾಗಿ ಈ ಹಸಿರು ಕ್ರಾಂತಿ ಒಂದು ವೇಳೆ ರಾಜಕೀಯ ಮುಖಂಡರು ಭಾಳ ಮಂದಿ ನಾವು 15-20 ದಿವಸ ದೊಡ್ಡ ಪ್ರಮಾಣದ ಇದು ನಡೀತು, ಜಗಲ್ಬಂದಿ ನಡೀತು. ಅವ್ರಿಗೆ ಇವ್ರಿಗೆ ಏನಾರೇ ಇವ್ರು ಬಲ್ಯಾಕ ಮಾನವೀಯತೆ ಇತ್ತು, ತಾಲೂಕಿನ ಜನತೆ ಬಗ್ಗೆ ಕಾಳಜಿ ಇತ್ತಂತಂದ್ರೆ ಮಾಡಬೇಕಾಗಿದ್ದು ಈ 3 ಕೆಲಸಗಳು. ಒಂದು, ನೀರಾವರಿ ಹಸಿರು ಕ್ರಾಂತಿ ಅಂತನ್ನೋಂಥದ್ದನ್ನು ಅದು ಇನ್ನೂ ಪುನರ್ ನಿರ್ಮಾಣ ಮಾಡಬೇಕಾದ್ರೆ ಕಾಲುವೆ ಸ್ವಚ್ಛಗೊಳಿಸ್ಕೆಸಿಂದ ನೀರು ಬಿಟ್ಟರೆ ಮಾತ್ರ ಹಸಿರು ಕ್ರಾಂತಿ ಅನ್ನೋಂಥದ್ದು ಒಂದು. ಎರಡನೇದು, ಕೆರೆಗಳವ ಸುಮಾರು. ಆ ಕೆರೆಗಳು ಹೂಳು ತೆಗೆಸಲಾರದೆ ಇವತ್ತು ಹಾಗೆ ಇಟ್ಟಿದ್ರಲ್ಲಿಂದ ಅಲ್ಲಿ ನೀರು ನಿಲ್ತಾ ಇಲ್ಲ ಅನ್ನೋಂಥದ್ದು. ಮತ್ತು ಏನು ಈ ಬತ್ತಿ ಹೋದಂಥ ನದಿಗಳೇನವ, ಅಮರ್ಜಿ ಆಗಲಿ, ಬೋರಿ ಆಗಲಿ, ಇಂಥವೆಲ್ಲನೂ ಪುನರ್ ನಿರ್ಮಾಣ ಮಾಡಬೇಕು. ಈಗೇನಾಗ್ಯದ ಅಲ್ಲಿ ಹೊಲ ಮಾಡ್ಕೊಂಡ್ಬಿಟ್ರು. ಹಾಗಾಗಿ ಅದನ್ನು ತಕ್ಷಣ ನಿಲ್ಲಿಸಿ ಇವತ್ತು ಸರ್ಕಾರ ಸ್ಪಷ್ಟವಾಗಿ ಯಾರೇ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾದ್ರೆ ಈ 3 ವಿಷಯ ಬಂತಂದ್ರೆ ನಮಗೆ ರೈತರಿಗೆ ಬೇಕಾಗಿದೆ ಅನ್ನೋ ನೀರು, ರೋಡ ಆಯಿತು, ಕರೆಂಟ, ಜೊತೆಗೆ ಬೆಲೆ. ಈ 3 ಕೊಟ್ಟರೆ ಇಡೀ ಸಮಾಜ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅದ ಅನ್ನೋಂಥದ್ದು ಈ ಕಾಳಜಿ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಿಗೆ ಇರಬೇಕು ಅನ್ನೋಂಥದ್ದು ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಅನ್ನೋಂಥದ್ದು. ಈ ವಿಷಯ ಇಟ್ಟುಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಜಾಗೃತಿ ಜಾಥಾ ಮಾಡೋದ್ರ ಮೂಲಕ ಜನರನ್ನು ಎಚ್ಚರಿಸ್ತೀವಿ ಅನ್ನೋಂಥದ್ದು. ಹಾಗಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತೇನು ಬತ್ತು ಹೋದಂಥ ಬೋರಿ ನದಿಗಳು ಇವೆಲ್ಲವೂ ಪುನಃ ನಿರ್ಮಾಣ ಮಾಡಿ ಬ್ಯಾರೇಜ್ ಕಂಪ್ಲೀಟ್ ಮಾಡಬೇಕು. ಒಂದು ನಮ್ಮ ತಾಲೂಕು ಭಾಳ ಅಭಿವೃದ್ಧಿ ಆಗ್ಯದ ಅಂತೇಳಿ ಭಾಳ ಜನರು ತಲೆಯಾಗದ. ಅಲ್ಲಿನ ಜನ ಜೀವನ ಭಾಳ ಕಷ್ಟದ ಜೀವನ ಅನುಭವಿಸ್ತಾ ಇದ್ದಾರೆ. ಇವತ್ತು ಮಳ್ಳಿ ನೀರು ನೇರವಾಗಿ ಹೊಳೆಗೆ ನೀರು ಬಿಟ್ಟು ಇವತ್ತು ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ತಾಲೂಕಿನಲ್ಲಿ. ಇವತ್ತು ಅದೇ ನೀರನ್ನು ಬೋರ್ಗಳು ಜಗ್ತಾ ಇವೆ. ಮಳ್ಳಿ ನೀರನ್ನು ಬೋರ್ಗಳು ಜಗ್ಗಿ ಇವತ್ತು ಜಡ್ಡ ಬರೋಂಥ ಪರಿಸ್ಥಿತಿ, ಜನ ಮತ್ತು ಜಾನುವಾರುಗಳು ಸಾಯುವಂಥ ಪರಿಸ್ಥಿತಿ ಬಂದಿದೆ. ಅದು ನೇರವಾಗಿ ನಾವು ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ, ತಾಲೂಕಿನ ತಹಸೀಲ್ದಾರಿಗೆ ಹೇಳ್ತಾ ಇದ್ದೀವಿ. ಆ ನೀರನ್ನು ತಡೆಗಟ್ಟಿ ಜನರ ಏನು ಜೀವ ಹಾನಿ ಆಗೋದನ್ನು ತಡೆಗಟ್ಟಿ ಅಂತೇಳಿ ನಾವು ಇವತ್ತು ತಾಲೂಕಿನ ತಹಸೀಲ್ದಾರ್ ಅವರಿಗೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಮಾಧ್ಯಮದ ಮುಖಾಂತರ. ಹಾಗಾಗಿ ಇವೆಲ್ಲವನ್ನು ಬೇಡಿಕೆಯನ್ನು ಈಡೇರಿಸಲಿದೆ ಹೋದರೆ ಮುಂದಿನ ದಿನಗಳಲ್ಲಿ ಭಾಳ ಉಗ್ರವಾದಂಥ ಹೋರಾಟವನ್ನು ಈ ತಾಲೂಕಿನಲ್ಲಿ ಮಾಡಬೇಕಾದನು ಅನ್ನುವಂಥ ಮಾತನ್ನು ಹೇಳಿ ನಾನು ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಗುರುಚಾಮರಾಜ ಏನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಆಳುವವರಿಗೆ ಏನು 30 ವರ್ಷದಿಂದ ಆಳಿದ ಮತ್ತು ಈಗ ಆಳುವಂಥ ಜನಪ್ರತಿನಿಧಿಗಳಿಗೆ ಇವತ್ತಿನ ಈ ಒಂದು ಮಾಧ್ಯಮದ ಮುಖಾಂತರ ಕೆಲವು ಪ್ರಶ್ನೆಗಳನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾಲೂಕಿನ ಅಭಿವೃದ್ಧಿ ಅಂದರೆ ಏನು ಅನ್ನೋದು ನಮ್ಗೆ ಇವತ್ತಿನ ತನಕ ತಿಳಿತಾ ಇಲ್ಲ, ಅವ್ರು ತಿಳಿಸ್ಬೇಕಾಗಿದೆ. ಇವತ್ತು 1 ತಿಂಗಳಿಂದ ನಿರಂತರವಾಗಿ ಅವ್ರ ಮೇಲೆ ಇವ್ರ ಮೇಲೆ ವಾದ ವಿವಾದಗಳನ್ನು ಮಾಡಿದ್ದಾರೆ. ಆದರೆ ರೈತರ ವಿಷಯದ ಕುರಿತು ಇವತ್ತಿನವರೆಗೂ ಯಾವ ಪ್ರತಿನಿಧಿಗಳು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲೇ ಬಹುಶಃ ನಾನು ಹೇಳ್ತಾ ಇರೋದು ಏನಂತ ಕೇಳಿದ್ರೆ, ನಮ್ಮ ಅಫ್ಜಲ್ಪುರ ತಾಲೂಕಿನಲ್ಲಿ ಇದ್ದಂಥ ಸೌಕರ್ಯಗಳು ಬಹುಶಃ ಯಾವ ತಾಲೂಕಿನಲ್ಲಿ ಇರಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂತ ಕೇಳಿದ್ರೆ ನಮ್ಮ ತಾಲೂಕಿನಲ್ಲಿ 3 ನದಿಗಳವ. ನಮ್ಮ ತಾಲೂಕಿನಲ್ಲಿ ಒಂದು ಭೀಮಾ, ಒಂದು ಅಮರ್ಜ ಮತ್ತು ಒಂದು ಬೋರಿ. ಇಷ್ಟೊಂದು ಸೌಕರ್ಯಗಳಿದ್ದರೂ ಕೂಡ ನಮ್ಮ ತಾಲೂಕಿನಲ್ಲಿ ನೀರಿನ ಸಮಸ್ಯೆಯನ್ನು ತಡೆಗಟ್ಟಲಿಕ್ಕೆ ಯಾವ ಜನಪ್ರತಿನಿಧಿಗಳು 30 ವರ್ಷ ಆಳಿದವರಿಗೂ ಆಗಿಲ್ಲ ಮತ್ತು ಇವತ್ತಿನ ಆಳುವವರಿಗೂ ಕೂಡ ಅದು ನೀರಿನ ಉಪಯೋಗವನ್ನು ಮಾಡಿಕೊಂಡು ರೈತರಿಗೆ ಪ್ರಯೋಜನ ಮಾಡಲಿಕ್ಕೆ ಇವತ್ತಿನ ತನಕ ಯಾವ ಜನಪ್ರತಿನಿಧಿಗಳನ್ನು ಸಾಧ್ಯವಾಗಿಲ್ಲ. ಆದರೆ ಇವತ್ತು ಕಾಗದದಲ್ಲಿನ ಏನು ಹಸಿರು ಕ್ರಾಂತಿಯನ್ನು ನೋಡಿ ಎಲ್ಲ ಕಡೆ ಹಸಿರು ಕ್ರಾಂತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ಹಸಿರು ಕ್ರಾಂತಿ ಸೊನ್ನ ಬ್ಯಾರೇಜ್ ಕಟ್ಟಿದ್ದಾರೆ. ಇವತ್ತು ಹಸಿರು ಕ್ರಾಂತಿ ಮಾಡಿದ್ದು ಬರೀ ಸೊನ್ನ ಬ್ಯಾರೇಜ್ ಉದಾಹರಣೆ ತೊಗೊಂಡು ಹೇಳ್ತಾ ಇದ್ದಾರೆ. ಇವತ್ತು ಇಡೀ ತಾಲೂಕಿನಲ್ಲಿ ಇವತ್ತು ಸೊನ್ನ ಬ್ಯಾರೇಜ್ 3.16 TMC ನೀರು ಹಿಡಿಬೇಕಾಗಿತ್ತು. ಇವತ್ತು ಮಳೆಗಾಲದಲ್ಲಿ ಅಷ್ಟು ನೀರು ಎಷ್ಟು ಹಿಡಿಬೇಕಾಗಿತ್ತು, ಕೆಪಾಸಿಟಿ ಇದ್ದಷ್ಟು ನೀರು ಹಿಡಿದೇನೆ. ಮಳೆಗಾಲದಲ್ಲಿ ಪೋಲಾಗಿ ಹೋಗೋಂಥ ನೀರನ್ನು ಪೋಲಾಗಿ ಹೋಗೋದಕ್ಕೆ ಬಿಟ್ಟು ಇವತ್ತಿನ ದಿನ ನೀರಿನ ಸಮಸ್ಯೆ ಇದೆ ಅಂತೇಳಿ ಇವತ್ತು AW ಅವರು ಏನು ಬ್ರಿಡ್ಜಿನ ಕಾಲುವೆ ನೀರಾವರಿ AW ಅವರು ಇವತ್ತು ಜೆಸ್ಕಾಂ ಇಲಾಖೆಗೆ ನೋಟಿಸ್ ಕೊಟ್ಟರೆ, ಕರೆಂಟ್ ಕಟ್ ಮಾಡಿರಿ, ನೀರಿಲ್ಲಾಗ ಇದು ಕುಡಿಯೋದಕ್ಕೆ ನೀರು ಕಮ್ಮಿ ಬೀಳ್ತಾವೆ ಅಂತೇಳಿ.
ಹಾಗಾದರೆ ರೈತರ ಬೆಳೆಗಳಿಗೆ ವಿದ್ಯುತ್ತನ್ನು ಕಟ್ ಮಾಡಿದ್ರೆ ಹಸಿರು ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಜನಪ್ರತಿನಿಧಿಗಳಿಗೆ. ನಾವು ಹೇಳೋದೇನಂತ ಕೇಳಿದ್ರೆ ರೈತರಿಗೆ ನೀರು ಸಿಗಬೇಕು, ಮತ್ತಂದ್ರೆ ವಿದ್ಯುತ್ ಸಿಗಬೇಕು, ಬೆಳೆದ ಬೆಲೆ ಬೆಂಬಲ ಸಿಗಬೇಕು. ತಾಲೂಕಿನ ರೈತರು ಏಳಿಗೆ ಆದರೆ ಮಾತ್ರ ತಾಲೂಕು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅದ. ಇದು ಜನಪ್ರತಿನಿಧಿಗಳು ಮತ್ತು ಏನು ಕಾಂಟ್ರಾಕ್ಟರ್ಗಳ ಅಭಿವೃದ್ಧಿ ಆದ್ರೆ ತಾಲೂಕು ಅಭಿವೃದ್ಧಿ ಆಗಲ್ಲ. ಯಾಕಂದರೆ ಇದು 80% ರೈತರು ಇದ್ದಿದ್ದೀವಿ ನಾವು ಇಲ್ಲಿ. ಹಾಗಾಗಿ ನಾವು ಕೇಳೋದೇನಂತ ಕೇಳಿದ್ರೆ ರೈತರಿಗೆ ನೀರು ಕೊಡಿ. ಇವತ್ತು 7 ವರ್ಷದಿಂದ ಗುಳ್ಳೂರು ಗೇಟ್ ಹಾಕ್ಲಿಕ್ಕೆ ತಯಾರಿಲ್ಲ. ಇವತ್ತು ಆ ಗುಳ್ಳೂರು ಗೇಟ್ದಿಂದ ಬರೀ ರೈತರಿಗೆ ಹಾನಿ ಅಲ್ಲ, ಇದು ಇಡೀ ದೇಶಕ್ಕೆ ಹಾನಿ ಆದಂಥ ಇದು ಆರ್ಥಿಕ ನಷ್ಟ. ಇದು ಯಾಕಂತ ಬರೀ ರೈತರಿಗೆ ನಷ್ಟ ಆಗಲ್ಲ, ರೈತ ಬೆಳೆದ ಬೆಳೆ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಹಂಚ್ತಾನ ಆತ. ಹಾಗಾಗಿ ನಾವು ಹೇಳೋದೇನಂತ ಕೇಳಿದ್ರೆ ಇದು ರೈತರ ಆಪತ್ತಲ್ಲ, ಇದು ದೇಶದ ಆಪತ್ತು. ನಾವು ಜನಪ್ರತಿನಿಧಿಗೆ ನಾವು ಕೇಳೋದೇನಂತ ಕೇಳಿದ್ರೆ 7 ವರ್ಷ ಬೇಕಾಗಿತ್ತ ಒಂದು ಗೇಟ್ ಹಾಕಲಿಕ್ಕೆ. ಇವತ್ತು ಏನು ಕೋಟಿಗಟ್ಟಲೆ ಇವತ್ತು ಹಣ ಸುರಿವಿ, ಇವತ್ತು ಗೇಟ್ ಹಾಕಲಿಕ್ಕೆ ಇಷ್ಟೊಂದು ತಡೆ ಹಿಡಿದ ಕಾರಣ ಏನಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆಳಿದವರಿಗೆ ಮತ್ತು ಆಳುವವರಿಗೆ ಬರೀ ವಾದ ವಿವಾದ, ತಮ್ಮ ಏಳಿಗೆಗೆ ಬಯಸದೆ ರೈತರ ಏಳಿಗೆಯನ್ನು ಬಯಸ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ